ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದಿಂದ ಚೌಕಿ ಸಮೀಪದವರೆಗೆ ಆಟೋ ನಿಲ್ದಾಣ ಹಾಗೂ ಕಾವೇರಿ ಟ್ಯಾಕ್ಸಿ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಮಡಿಕೇರಿ ತಾಲೂಕು ವತಿಯಿಂದ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ ನಡೆಯಲಿರುವ ಕಾಮಗಾರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂತರ್ಗೌಡ, ₹11 ಲಕ್ಷ ವೆಚ್ಚದಲ್ಲಿ ಆಟೋ ಮತ್ತು ಟ್ಯಾಕ್ಸಿ ನಿಲ್ದಾಣ ಹಾಗೂ ಜನರಲ್ ತಿಮ್ಮಯ್ಯ ವೃತ್ತ ಬಳಿ ಮೈಸೂರು ರಸ್ತೆಯಲ್ಲಿ ₹15 ಲಕ್ಷ ವೆಚ್ಚದಲ್ಲಿ ಬಸ್ ತಂಗುದಾಣ ಕಾಮಗಾರಿ ಆರಂಭವಾಗಿದೆ ಎಂದರು. ಅದ್ಭುತವಾದ ಕಾಮಗಾರಿ. ಒಂದು ನಮ್ಮ ಇಲ್ಲಿ ಏನು ಆಟೋ ಸ್ಟ್ಯಾಂಡು ಹಲವಾರು ವರ್ಷದ ಬೇಡಿಕೆ ಇತ್ತು ಪಾಪ ನಮ್ಮ ಆಟೋ ಚಾಲಕರಿಗೆ. ಆಮೇಲೆ ಕೆಳಗಡೆ ಬರೋಂಥ ಕಾವೇರಿ ಟ್ಯಾಕ್ಸಿ ಸ್ಟ್ಯಾಂಡ್ಗೂ ಎರಡೂ ಸೇರಿ ಇವತ್ತು ₹11 ಲಕ್ಷ ಒಂದು ಟ್ರಸ್ ವರ್ಕಲ್ಲಿ ಅವ್ರಿಗೆ ಒಂದು ರೀತಿಲಿ ಮಳೆ ಇರ್ಬೋದು, ಬಿಸಿಲಿಗೆ ಒಂದು ರಕ್ಷಣೆ ಕೊಡೋಂಥ ಒಂದು ಕಾಮಗಾರಿ ₹11 ಲಕ್ಷ ಇದು. ಅದೇ ರೀತಿಲಿ ನಮ್ಮ ಮೆಡಿಕಲ್ ಹಾಸ್ಪಿಟ್ಲ್ ಅಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ನೋಡಿದ್ದೀವಿ. ಆ ಬಸ್ ಸ್ಟ್ಯಾಂಡ್ ನಿರಂತರವಾಗಿ ಜನ ಒಳಗಡೆ ಕೂರೋಕ್ಕಿಂತ ಹೊರಗಡೆ ಕೂರ್ತಿದ್ರು. ವಿಶೇಷವಾಗಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸ್ವಲ್ಪ ಜಾಗ ಒಳಗೆ ತೊಗೊಂಡು ಇನ್ನೊಂದು ₹15 ಲಕ್ಷ ಬಸ್ ಸ್ಟ್ಯಾಂಡು ಉದ್ಘಾಟನೆ ಶಾಸಕರ ನಿಧಿಯಿಂದ ಮಾಡಿದ್ದೀವಿ. ಇವತ್ತು ಈ 2 ಕಾಮಗಾರಿ ಗುದ್ಲಿ ಪೂಜೆ ನಡೀತಾ ಇದೆ. ಅದರಲ್ಲಿ ನನಗೆ ಗೊತ್ತಿರಂಗೆ ಸಾರ್ವಜನಿಕರಿಗೆ ಅದ್ಭುತವಾದ ಕೆಲಸ, ಅದನ್ನು ಶಾಸಕರ ನಿಧಿಯಿಂದ ಇವತ್ತು 11 + ₹15 ಲಕ್ಷ ಕಾಮಗಾರಿ ಇವತ್ತು ಗುದ್ಲಿ ಪೂಜೆ ಇದೆ. ಅದ ನಂತರ ಬೇರೆ ಬೇರೆ ಪೂಜೆಗಳಿದೆ. ನಾಳೆ ವಿಶೇಷವಾಗಿ ತಮಗೆ ಹೇಳೋರೋ ಇಲ್ವೋ ಗೊತ್ತಿಲ್ಲ, ನಾನೇ ಇನ್ನೊಂದ್ಸರಿ ನಿಮ್ಮ ಹಾರಂಗಿದು 2 ದೊಡ್ಡ ಪೂಜೆ ಇದೆ. 67 ಕೋಟಿ ಒಂದು ಮಾಡರ್ನೈಸೇಷನ್ ಆಫ್ 7 to 14 ಹಾರಂಗಿ ಮೇನ್ ಚಾನಲು ಪ್ಲಸ್ ಡಿಸ್ಟ್ರಿಬ್ಯೂಟ್ರದು ₹50 ಕೋಟಿ 18 ಡಿಸ್ಟ್ರಿಬ್ಯೂಟ್ರಿಗೂ ಕಾಮಗಾರಿಗೆ ನಮ್ಮ ಅವಧಿಲಿ ನಿನ್ನೆ ಸ್ಯಾಂಕ್ಷನ್ ಆಗಿ ಈಗ ಕಾಮಗಾರಿಗೆ ಪ್ರಾರಂಭ ಮಾಡಲಿಕ್ಕೆ ನಾಳೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಸಂದರ್ಭ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ, ಆಟೋ ಮತ್ತು ಟ್ಯಾಕ್ಸಿ ಮಾಲೀಕ ಚಾಲಕರ ಸಂಘದ ಪ್ರಮುಖರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.